ಚಿತ್ತಾಪುರದಲ್ಲಿ ತಾರಕಕ್ಕೇರಿದ ಪರೇಡ್ ಫೈಟ್. ಹೈಕೋರ್ಟ್ ಸೂಚನೆ ಮೇರೆಗೆ ಇಂದು ಶಾಂತಿ ಸಭೆ ನಡೆಯುತ್ತೆ. ಶಾಂತಿ ಸಭೆ ಕರೆದ ಕಲಬುರಗಿ ಜಿಲ್ಲಾಡಳಿತ ಇಂದು ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ಕಲಬುರಗಿ ಡಿಸಿ ಕಚೇರಿಯಲ್ಲಿ ಶಾಂತಿ ಸಭೆಗೆ ಈಗಾಗಲೇ ಆಹ್ವಾನವನ್ನ ನೀಡಿದ್ದಾರೆ. ಸಭೆಗೆ ಹಾಜರಾಗಲು 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಆರ್ಎಸ್ಎಸ್ ಸೇರಿ 10 ಸಂಘಟನೆಗಳಿಗೆ ನೋಟಿಸ್ ಪ್ರತಿಯನ್ನು ಕೊಟ್ಟಿದ್ದಾರೆ. ಸಂಘಟನೆಯಿಂದ 3 ಜನ ಹಾಜರಾಗಬೇಕು ಅಂತ ಸಭೆಯಲ್ಲಿ ಲಿಖಿತ ಹೇಳಿಕೆಯನ್ನು ದಾಖಲಿಸಲು ಸೂಚನೆ ಕೊಡಲಾಗಿದೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇದೀಗ ಇವತ್ತು ಶಾಂತಿ ಸಭೆಗೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಅಂತ? ಪ್ರವೀಣ್, ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಶಾಂತಿ ಸಭೆಯನ್ನು ನಡೆಸಬೇಕು ಅಂತ ಸೂಚನೆಯನ್ನು ಕೊಟ್ಟಿತ್ತು. ಈ ಮೇಲೆ ಇವತ್ತು ಕಲಬುರಗಿ ಜಿಲ್ಲಾಡಳಿತ ವತಿಯಿಂದ 11:30 ಗಂಟೆಗೆ ಈ ಒಂದು ಶಾಂತಿ ಸಭೆಯನ್ನು ನಡೆಯಲಿದೆ. ಅಂದ್ರೆ ಜಿಲ್ಲಾಧಿಕಾರಿ ಫೌಜಿಯಾ ಕುರ್ನು ಮತ್ತು ಡಿಸಿ ಅಡ್ಡುಲು ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಒಂದು ಈಗಾಗಲೇ ಶಾಂತಿ ಸಭೆ ನಡೆಯುತ್ತೆ. ಈ ಒಂದು ಶಾಂತಿ ಸಭೆಯಲ್ಲಿ ಆರ್ಎಸ್ಎಸ್ ಮತ್ತು ಭೀಮ್ ಆರ್ಮಿ ಸೇರಿದಂತೆ 10 ಸಂಘಟನೆಗಳಿಗೂ ಕೂಡ ಈಗಾಗಲೇ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. 10 ಸಂಘಟನೆಯಲ್ಲಿ ಸುಮಾರು ಒಂದು ಸಂಘಟನೆಗೆ ತಲಾ 3 ಸಂಘಟನೆ. ಓಕೆ, ಸಂಪರ್ಕ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಆರ್ಎಸ್ಎಸ್ ಸೇರಿ 10 ಸಂಘಟನೆಗಳಿಗೆ ಇದೀಗ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಇವತ್ತು ಶಾಂತಿ ಸಭೆಗೆ ಹಾಜರಾಗಬೇಕು ಅಂತ ಪ್ರತಿ ಸಂಘಟನೆಯಿಂದ 3 ಈ ಒಂದು ಸಭೆಗೆ ಹಾಜರಾಗಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಜೊತೆಗೆ ಎಸ್ಪಿ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರೋದು. ಇವತ್ತು ಸಭೆಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಬರಬೇಕು ಅಂತ. ಚಿತ್ತಾಪುರದಲ್ಲಿ ತಾರಕಕ್ಕೇರಿದ ಪರೇಡ್ ಫೈಟ್. ಹೈಕೋರ್ಟ್ ಸೂಚನೆ ಮೇರೆಗೆ ಇಂದು ಶಾಂತಿ ಸಭೆ ನಡೆಯುತ್ತೆ. ಶಾಂತಿ ಸಭೆ ಕರೆದ ಕಲಬುರಗಿ ಜಿಲ್ಲಾಡಳಿತ ಇಂದು ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ಕಲಬುರಗಿ ಡಿಸಿ ಕಚೇರಿಯಲ್ಲಿ ಶಾಂತಿ ಸಭೆಗೆ ಈಗಾಗಲೇ ಆಹ್ವಾನವನ್ನ ನೀಡಿದ್ದಾರೆ. ಸಭೆಗೆ ಹಾಜರಾಗಲು 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಆರ್ಎಸ್ಎಸ್ ಸೇರಿ 10 ಸಂಘಟನೆಗಳಿಗೆ ನೋಟಿಸ್ ಪ್ರತಿಯನ್ನು ಕೊಟ್ಟಿದ್ದಾರೆ. ಸಂಘಟನೆಯಿಂದ 3 ಜನ ಹಾಜರಾಗಬೇಕು ಅಂತ ಸಭೆಯಲ್ಲಿ ಲಿಖಿತ ಹೇಳಿಕೆಯನ್ನು ದಾಖಲಿಸಲು ಸೂಚನೆ ಕೊಡಲಾಗಿದೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇದೀಗ ಇವತ್ತು ಶಾಂತಿ ಸಭೆಗೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಅಂತ? ಪ್ರವೀಣ್, ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಶಾಂತಿ ಸಭೆಯನ್ನು ನಡೆಸಬೇಕು ಅಂತ ಸೂಚನೆಯನ್ನು ಕೊಟ್ಟಿತ್ತು. ಈ ಮೇಲೆ ಇವತ್ತು ಕಲಬುರಗಿ ಜಿಲ್ಲಾಡಳಿತ ವತಿಯಿಂದ 11:30 ಗಂಟೆಗೆ ಈ ಒಂದು ಶಾಂತಿ ಸಭೆಯನ್ನು ನಡೆಯಲಿದೆ. ಅಂದ್ರೆ ಜಿಲ್ಲಾಧಿಕಾರಿ ಫೌಜಿಯಾ ಕುರ್ನು ಮತ್ತು ಡಿಸಿ ಅಡ್ಡುಲು ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಒಂದು ಈಗಾಗಲೇ ಶಾಂತಿ ಸಭೆ ನಡೆಯುತ್ತೆ. ಈ ಒಂದು ಶಾಂತಿ ಸಭೆಯಲ್ಲಿ ಆರ್ಎಸ್ಎಸ್ ಮತ್ತು ಭೀಮ್ ಆರ್ಮಿ ಸೇರಿದಂತೆ 10 ಸಂಘಟನೆಗಳಿಗೂ ಕೂಡ ಈಗಾಗಲೇ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. 10 ಸಂಘಟನೆಯಲ್ಲಿ ಸುಮಾರು ಒಂದು ಸಂಘಟನೆಗೆ ತಲಾ 3 ಸಂಘಟನೆ. ಓಕೆ, ಸಂಪರ್ಕ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಆರ್ಎಸ್ಎಸ್ ಸೇರಿ 10 ಸಂಘಟನೆಗಳಿಗೆ ಇದೀಗ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಇವತ್ತು ಶಾಂತಿ ಸಭೆಗೆ ಹಾಜರಾಗಬೇಕು ಅಂತ ಪ್ರತಿ ಸಂಘಟನೆಯಿಂದ 3 ಈ ಒಂದು ಸಭೆಗೆ ಹಾಜರಾಗಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಜೊತೆಗೆ ಎಸ್ಪಿ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರೋದು. ಇವತ್ತು ಸಭೆಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಬರಬೇಕು ಅಂತ. ಚಿತ್ತಾಪುರದಲ್ಲಿ ತಾರಕಕ್ಕೇರಿದ ಪರೇಡ್ ಫೈಟ್. ಹೈಕೋರ್ಟ್ ಸೂಚನೆ ಮೇರೆಗೆ ಇಂದು ಶಾಂತಿ ಸಭೆ ನಡೆಯುತ್ತೆ. ಶಾಂತಿ ಸಭೆ ಕರೆದ ಕಲಬುರಗಿ ಜಿಲ್ಲಾಡಳಿತ ಇಂದು ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ಕಲಬುರಗಿ ಡಿಸಿ ಕಚೇರಿಯಲ್ಲಿ ಶಾಂತಿ ಸಭೆಗೆ ಈಗಾಗಲೇ ಆಹ್ವಾನವನ್ನ ನೀಡಿದ್ದಾರೆ. ಸಭೆಗೆ ಹಾಜರಾಗಲು 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಆರ್ಎಸ್ಎಸ್ ಸೇರಿ 10 ಸಂಘಟನೆಗಳಿಗೆ ನೋಟಿಸ್ ಪ್ರತಿಯನ್ನು ಕೊಟ್ಟಿದ್ದಾರೆ. ಸಂಘಟನೆಯಿಂದ 3 ಜನ ಹಾಜರಾಗಬೇಕು ಅಂತ ಸಭೆಯಲ್ಲಿ ಲಿಖಿತ ಹೇಳಿಕೆಯನ್ನು ದಾಖಲಿಸಲು ಸೂಚನೆ ಕೊಡಲಾಗಿದೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇದೀಗ ಇವತ್ತು ಶಾಂತಿ ಸಭೆಗೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಅಂತ? ಪ್ರವೀಣ್, ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಶಾಂತಿ ಸಭೆಯನ್ನು ನಡೆಸಬೇಕು ಅಂತ ಸೂಚನೆಯನ್ನು ಕೊಟ್ಟಿತ್ತು. ಈ ಮೇಲೆ ಇವತ್ತು ಕಲಬುರಗಿ ಜಿಲ್ಲಾಡಳಿತ ವತಿಯಿಂದ 11:30 ಗಂಟೆಗೆ ಈ ಒಂದು ಶಾಂತಿ ಸಭೆಯನ್ನು ನಡೆಯಲಿದೆ. ಅಂದ್ರೆ
ಜಿಲ್ಲಾಧಿಕಾರಿ ಫೌಜಿಯಾ ಕುರ್ನು ಮತ್ತು ಡಿಸಿ ಅಡುಲು ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಒಂದು ಈಗಾಗಲೇ ಶಾಂತಿ ಸಭೆ ನಡೆಯುತ್ತೆ. ಈ ಒಂದು ಶಾಂತಿ ಸಭೆಯಲ್ಲಿ RSS ಮತ್ತು ಭೀಮ್ ಆರ್ಮಿ ಸೇರಿದಂತೆ 10 ಸಂಘಟನೆಗಳಿಗೂ ಕೂಡ ಈಗಾಗಲೇ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. 10 ಸಂಘಟನೆಯಲ್ಲಿ ಸುಮಾರು ಒಂದು ಸಂಘಟನೆಗೆ ತಲಾ 3 ಸಂಘಟನೆ. ಓಕೆ, ಸಂಪರ್ಕ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡ್ತೀವಿ. RSS ಸೇರಿ 10 ಸಂಘಟನೆಗಳಿಗೆ ಇದೀಗ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಇವತ್ತು ಶಾಂತಿ ಸಭೆಗೆ ಹಾಜರಾಗಬೇಕು ಅಂತ, ಪ್ರತಿ ಸಂಘಟನೆಯಿಂದ 3 ಈ ಒಂದು ಸಭೆಗೆ ಹಾಜರಾಗಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಜೊತೆಗೆ SP ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರೋದು. ಇವತ್ತು ಸಭೆಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಬರಬೇಕು ಅಂತ. ಚಿತ್ತಾಪುರದಲ್ಲಿ ತಾರಕಕ್ಕೇರಿದ ಪರೇಡ್ ಫೈಟ್. ಹೈಕೋರ್ಟ್ ಸೂಚನೆ ಮೇರೆಗೆ ಇಂದು ಶಾಂತಿ ಸಭೆ ನಡೆಯುತ್ತೆ. ಶಾಂತಿ ಸಭೆ ಕರೆದ ಕಲಬುರಗಿ ಜಿಲ್ಲಾಡಳಿತ ಇಂದು ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ಕಲಬುರಗಿ ಡಿಸಿ ಕಚೇರಿಯಲ್ಲಿ ಶಾಂತಿ ಸಭೆಗೆ ಈಗಾಗಲೇ ಆಹ್ವಾನವನ್ನ ನೀಡಿದ್ದಾರೆ. ಸಭೆಗೆ ಹಾಜರಾಗಲು 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. RSS ಸೇರಿ 10 ಸಂಘಟನೆಗಳಿಗೆ ನೋಟಿಸ್ ಪ್ರತಿಯನ್ನ ಕೊಟ್ಟಿದ್ದಾರೆ. ಸಂಘಟನೆಯಿಂದ 3 ಜನ ಹಾಜರಾಗಬೇಕು ಅಂತ ಸಭೆಯಲ್ಲಿ ಲಿಖಿತ ಹೇಳಿಕೆಯನ್ನು ದಾಖಲಿಸಲು ಸೂಚನೆ ಕೊಡಲಾಗಿದೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇದೀಗ ಇವತ್ತು ಶಾಂತಿ ಸಭೆಗೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಅಂತ? ಪ್ರವೀಣ್, ಚಿತ್ತಾಪುರದಲ್ಲಿ RSS ಪಥಸಂಚಲನ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಶಾಂತಿ ಸಭೆಯನ್ನು ನಡೆಸಬೇಕು ಅಂತ ಸೂಚನೆಯನ್ನ ಕೊಟ್ಟಿತ್ತು. ಈ ಮೇಲೆ ಇವತ್ತು ಕಲಬುರಗಿ ಜಿಲ್ಲಾಡಳಿತ ವತಿಯಿಂದ 11:30 ಗಂಟೆಗೆ ಈ ಒಂದು ಶಾಂತಿ ಸಭೆಯನ್ನು ನಡೆಯಲಿದೆ. ಅಂದ್ರೆ ಜಿಲ್ಲಾಧಿಕಾರಿ ಫೌಜಿಯಾ ಕುರ್ನು ಮತ್ತು ಡಿಸಿ ಅಡುಲು ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಒಂದು ಈಗಾಗಲೇ ಶಾಂತಿ ಸಭೆ ನಡೆಯುತ್ತೆ. ಈ ಒಂದು ಶಾಂತಿ ಸಭೆಯಲ್ಲಿ RSS ಮತ್ತು ಭೀಮ್ ಆರ್ಮಿ ಸೇರಿದಂತೆ 10 ಸಂಘಟನೆಗಳಿಗೂ ಕೂಡ ಈಗಾಗಲೇ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. 10 ಸಂಘಟನೆಯಲ್ಲಿ ಸುಮಾರು ಒಂದು ಸಂಘಟನೆಗೆ ತಲಾ 3 ಸಂಘಟನೆ. ಓಕೆ, ಸಂಪರ್ಕ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡ್ತೀವಿ. RSS ಸೇರಿ 10 ಸಂಘಟನೆಗಳಿಗೆ ಇದೀಗ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಇವತ್ತು ಶಾಂತಿ ಸಭೆಗೆ ಹಾಜರಾಗಬೇಕು ಅಂತ, ಪ್ರತಿ ಸಂಘಟನೆಯಿಂದ 3 ಈ ಒಂದು ಸಭೆಗೆ ಹಾಜರಾಗಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಜೊತೆಗೆ SP ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರೋದು. ಇವತ್ತು ಸಭೆಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಬರಬೇಕು ಅಂತ. ಚಿತ್ತಾಪುರದಲ್ಲಿ ತಾರಕಕ್ಕೇರಿದ ಪರೇಡ್ ಫೈಟ್. ಹೈಕೋರ್ಟ್ ಸೂಚನೆ ಮೇರೆಗೆ ಇಂದು ಶಾಂತಿ ಸಭೆ ನಡೆಯುತ್ತೆ. ಶಾಂತಿ ಸಭೆ ಕರೆದ ಕಲಬುರಗಿ ಜಿಲ್ಲಾಡಳಿತ ಇಂದು ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ. ಕಲಬುರಗಿ ಡಿಸಿ ಕಚೇರಿಯಲ್ಲಿ ಶಾಂತಿ ಸಭೆಗೆ ಈಗಾಗಲೇ ಆಹ್ವಾನವನ್ನ ನೀಡಿದ್ದಾರೆ. ಸಭೆಗೆ ಹಾಜರಾಗಲು 10 ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. RSS ಸೇರಿ 10 ಸಂಘಟನೆಗಳಿಗೆ ನೋಟಿಸ್ ಪ್ರತಿಯನ್ನ ಕೊಟ್ಟಿದ್ದಾರೆ. ಸಂಘಟನೆಯಿಂದ 3 ಜನ ಹಾಜರಾಗಬೇಕು ಅಂತ ಸಭೆಯಲ್ಲಿ ಲಿಖಿತ ಹೇಳಿಕೆಯನ್ನು ದಾಖಲಿಸಲು ಸೂಚನೆ ಕೊಡಲಾಗಿದೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇದೀಗ ಇವತ್ತು ಶಾಂತಿ ಸಭೆಗೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಅಂತ? ಪ್ರವೀಣ್, ಚಿತ್ತಾಪುರದಲ್ಲಿ RSS ಪಥಸಂಚಲನ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಶಾಂತಿ ಸಭೆಯನ್ನು ನಡೆಸಬೇಕು ಅಂತ ಸೂಚನೆಯನ್ನ ಕೊಟ್ಟಿತ್ತು. ಈ ಮೇಲೆ ಇವತ್ತು ಕಲಬುರಗಿ ಜಿಲ್ಲಾಡಳಿತ ವತಿಯಿಂದ 11:30